ಚಪಾತಿ, ರೊಟ್ಟಿ, ಪೂರಿಗೆ ಒಂದು ಒಳ್ಳೆ ಟೇಸ್ಟಿ ಆಗಿರುವ ಗ್ರೇವಿ ಬೇಕು ಮತ್ತೆ ಬೇಗ ಮಾಡ್ಕೋಬೇಕು ಅನ್ನೋರಿಗೆ ಇದು ತುಂಬಾ ಯೂಸ್ ಆಗುತ್ತೆ. ಈ ಗ್ರೇವಿ ಟೇಸ್ಟ್ ಕೂಡ ಸೂಪರ್ ಆಗಿರುತ್ತೆ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದೀಪಾಸ್ ಕನಸು ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ದೀಪ. ನಾನಿಲ್ಲಿ 1 ಕಪ್ ಆಗುವಷ್ಟು ಬಿಳಿ ಕಡಲೆ ಕಾಳನ್ನ ಒಂದು 8 ಗಂಟೆ ಹೊತ್ತು ಕಾಲ ನೀರಲ್ಲಿ ನೆನೆಸಿ ಇಟ್ಕೊಂಡಿದ್ದೀನಿ. ಆಲ್ರೆಡಿ ನೆಂದಿರುವಂತಹ ಕಡಲೆ ಕಾಳು ಇದು. ಇದನ್ನ ನೀವು ನೆಂದ ನೀರಿನಿಂದ ತೆಗೆದು ಸಪರೇಟ್ ಆಗಿ ಬೇರೆ ನೀರನ್ನ ಹಾಕಿ ತೊಳ್ಕೊಳ್ಳಿ ಒಮ್ಮೆ, ಯಾಕಂದ್ರೆ ಅದು ಸ್ವಲ್ಪ ಸ್ಮೆಲ್ ಬಂದಿರತ್ತೆ. ಹಾಗಾಗಿ ತೊಳೆದಾದ್ಮೇಲೆ ಒಂದು ಕುಕ್ಕರಿಗೆ ಹಾಕಿ ಅದನ್ನ ಬೇಯಿಸ್ಕೋಬೇಕು. ಅದಕ್ಕೆ ಬೇಯೋದಕ್ಕೆ ನೀರು ಎಷ್ಟು ಬೇಕೋ ಜಾಸ್ತಿ ನೀರು ಸೇರ್ಸ್ಕೋಬೇಡಿ. ಇಲ್ಲಿ ಬೇಯೋದಕ್ಕೆ ಎಷ್ಟು ನೀರು ಬೇಕೋ ಅಷ್ಟೇ ನೀರನ್ನ ಸೇರಿಸ್ಕೊಂಡು ಒಂದು ಪಲಾವ್ ಎಲೆನ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಇಲ್ಲಿ ಮೀಡಿಯಂ ಫ್ಲೇಮ್ ಅಲ್ಲಿ ಒಂದು 4 ವಿಸಿಲ್ ಬೇಯಿಸ್ಕೊಳ್ಳಿ. ಆವಾಗ ನಿಮ್ಗೆ ಚೆನ್ನಾಗಿ ಬೆಂದು ರೆಡಿಯಾಗಿ ಇರುತ್ತೆ. ಅಷ್ಟರಲ್ಲಿ ನಾವು ಒಂದು ಮಿಕ್ಸಿ ಜಾರ್ ತಗೊಳ್ಳೋಣ. 4 ಟೊಮೊಟೊ ಹಣ್ಣು ತಗೊಂಡಿದ್ದೀನಿ. ಅದನ್ನ ಈ ರೀತಿಯಾಗಿ ಕಟ್ ಮಾಡಿಕೊಂಡು ಮಿಕ್ಸಿಗೆ ಹಾಕಿ ಅದನ್ನ ರುಬ್ಬಿ ಟೊಮೊಟೊ ಜ್ಯೂಸನ್ನ ರೆಡಿ ಮಾಡಿ ಇಟ್ಕೊಂಡ್ಬಿಡಿ. ನೆಕ್ಸ್ಟ್ ನೀವು 1 ಕಪ್ ಆಗುವಷ್ಟು ಸಣ್ಣದಾಗೆ ಈರುಳ್ಳಿಯನ್ನ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳಿ. ಇವಾಗ ನೋಡಿ, ನಾನು ಕುಕ್ಕರ್ ಅಲ್ಲಿ ಅವಾಗ್ಲೇ ಬೇಯಕ್ಕೆ ಇಟ್ಟಿದ್ನಲ್ಲ, ಇಷ್ಟು ಬೆಂದಿದೆ. ಈ ರೀತಿ ಆದ್ರೆ ಕರೆಕ್ಟ್ ಆಗಿ ಬೆಂತು ಅಂತೇಳಿ ಅರ್ಥ. ಇವಾಗ ನಾವು ಹೇಗ್ ಮಾಡೋದಂತ ನೋಡೋಣ. ಒಂದು ಬಾಣ್ಲಿ ತಗೊಳ್ಳೋಣ. ಬಾಣ್ಲಿಗೆ ಎಣ್ಣೆ ಅಥವಾ ತುಪ್ಪ ಯಾವ್ದಾದ್ರೂ ಹಾಕೊಳ್ಳಿ, ಯಾವ ಎಣ್ಣೆ ಆದ್ರೂ ಓಕೆ. ಅದಾದ್ಮೇಲೆ ಎಣ್ಣೆ ಕಾದ ಹಾಗೆ ಸಾಸಿವೆ, ಜೀರಿಗೆ, ಕರಿಬೇವು, 1 ಟೀ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಾಗೆ ನಾವು ಕಟ್ ಮಾಡಿ ಇಟ್ಕೊಂಡಂತ ಈರುಳ್ಳಿ, ಇದನ್ನ ಹಾಕಿ ನಾವು ಬ್ರೌನ್ ಕಲರ್ ಈರುಳ್ಳಿ ಚೇಂಜ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇವಾಗ ಫ್ರೈ ಆಯ್ತು. ಅದಾದ್ಮೇಲೆ ರುಬ್ಬಿದಂತಹ ಟೊಮೊಟೊ ಜ್ಯೂಸ್ ಇದೆಯಲ್ಲ, ಅದನ್ನ ಇದಕ್ಕೆ ಎಣ್ಣೆ ಜೊತೆಗೆ ಹಾಕಿ ಹಸಿ ಸ್ಮೆಲ್ ಹೋಗೋ ತನಕ ನೀವು ಇಲ್ಲಿ ಹುರ್ಕೋಬೇಕಾಗತ್ತೆ. ಯಾಕಂದ್ರೆ ಹಸಿ ಟೊಮೊಟೊ ಹಾಕಿರೋದಲ್ವಾ, ನಾವು ಹುರ್ಕೊಂಡಿಲ್ಲ. ಹಾಗಾಗಿ ಹಸಿ ಸ್ಮೆಲ್ ಎಲ್ಲ ಹೋದ್ರೆ ಅದು ಚೆನ್ನಾಗಿರುತ್ತೆ. ಇವಾಗ ಸ್ವಲ್ಪ ಕಲರ್ ಚೇಂಜ್ ಆಯ್ತಲ್ವಾ, ಇಷ್ಟ ಆದ್ರೆ ಅದ್ರ ಹಸಿ ಸ್ಮೆಲ್ ಎಲ್ಲ ಹೋಗಿರುತ್ತೆ. ರುಚಿಗೆ ತಕ್ಕಷ್ಟು ಖಾರ, ನಿಮ್ಗೆ ಎಷ್ಟು ಖಾರ ಬೇಕೋ, ನಾನಿಲ್ಲಿ 1 ಟೀ ಸ್ಪೂನ್ ಆಗುವಷ್ಟು ಅಚ್ಚ ಖಾರದ ಪುಡಿ, ಹಾಗೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ, 3/4 ಟೀ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಪೌಡರ್ ಅನ್ನ ಹಾಕೊಂಡು ಇದ್ರ ಜೊತೆಗೆ ಮತ್ತೆ ನೀವು ಎಣ್ಣೆ ಜೊತೆಗೆ ಫ್ರೈ ಮಾಡ್ಕೊಳ್ಳಿ. ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಂಡು ಬಿಡ್ಬೇಕು, ಅಲ್ಲಿ ತನಕ ನೀವು ಇದನ್ನ ಫ್ರೈ ಮಾಡ್ಕೋಬೇಕು. ಮತ್ತೆ ಈ ಮಸಾಲೆಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ಉಪ್ಪನ್ನ ಸೇರಿಸ್ಕೊಳ್ಳಿ. ಉಪ್ಪು ಹಾಕೊಳ್ಳುವಾಗ ನೋಡ್ಕೊಳ್ಳಿ, ಯಾಕಂದ್ರೆ ನೀವು ಕಡ್ಲೆಗೂ ಬೇಯುವಾಗ ಉಪ್ಪು ಹಾಕೊಂಡಿರ್ತೀರಲ್ವಾ. ಈ ರೀತಿ ಆಯ್ತು ಅಂತ ಹೇಳಿದ್ರೆ ಮಸಾಲೆ ರೆಡಿ ಆಗತ್ತೆ. ನೋಡಿ, ಇವಾಗ ಎಣ್ಣೆ ಎಲ್ಲ ಬಿಟ್ಕೊಂಡಿತ್ತು. ನೀವು ಈಗ ಬೇಯಿಸ್ಕೊಂಡಂತಹ ಕಡಲೆ ಕಾಳನ್ನ ಹಾಕೊಳ್ಳಿ. ಇಲ್ಲಿ ಆ ನೀರ್ ಸಮೇತ ಹಾಕೋಬಹುದು. ನೀರೇನಾದ್ರೂ ಜಾಸ್ತಿ ಇದ್ರೆ ಅಷ್ಟು ನೀರನ್ನ ಸೇರ್ಸ್ಕೊಳ್ಳೋದು ಬೇಡ. ನೀರ್ ಕರೆಕ್ಟ್ ಆಗಿ ನೀವು ಹಾಕಿದೀರಾ ಅಂತ ಅನ್ಕೊಂಡ್ರೆ ಆ ನೀರ್ ಸಮೇತ ನೀವು ಇಲ್ಲಿ ಹಾಕೋಬಹುದು. ಸ್ವಲ್ಪ ಫ್ರೈ ಆದ ತಕ್ಷಣ ಇಷ್ಟು ಕಡಲೆ ಇದನ್ನ ತಗೊಂಡು ನೀವು ಮಿಕ್ಸಿ ಮಾಡ್ಕೊಳ್ಳಿ. ಇದು ರುಚಿ ತುಂಬಾ ಚೆನ್ನಾಗಿ ಕೊಡುತ್ತೆ. ಜೊತೆಗೇನೆ ರುಬ್ಕೊಂಡ್ರೆ ನಿಮ್ಗೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಆ ತರ ಮಾಡೋದು. ನೈಸ್ ಆಗಿ ರುಬ್ಕೋಬೇಕಂತ ಇಲ್ಲ, ಸ್ವಲ್ಪ ತರಿತರಿಯಾಗಿ ರುಬ್ಕೊಂಡು ಈ ಮಸಾಲೆ ಜೊತೆಗೆ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಅವಾಗ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ, ಟೇಸ್ಟ್ ಕೂಡ ತುಂಬಾ ಸೂಪರ್ ಆಗಿ ಬರುತ್ತೆ. ಹಾಗಾಗಿ ಈ ಸ್ಟೆಪ್ಸ್ ಅನ್ನ ಮಿಸ್ ಮಾಡಬೇಡಿ. ನೀವು ಮಿಕ್ಸಿ ಮಾಡ್ಕೊಳ್ಳೋದು ಕಡಲೆಕಾಳನ್ನ, ಯಾಕೆ ಕಡಲೆಕಾಳನ್ನ ಸಪ್ರೇಟ್ ಆಗಿ ಮಿಕ್ಸಿ ಮಾಡ್ಕೋಬಹುದಲ್ಲ ಅಂತ ಹೇಳಿದ್ರೆ, ನಿಮ್ಗೆ ಮಾಡ್ಕೋಬಹುದು, ಬಟ್ ನಿಮ್ಗೆ ತುಂಬಾ ಟೇಸ್ಟ್ ಬೇಕಂದ್ರೆ ನೀವು ಈ ರೀತಿ ಮಾಡ್ಕೋಬೇಕಾಗತ್ತೆ. ಅದಾದ್ಮೇಲೆ ಮಸಾಲ ಪೌಡ್ರ್ ಸಿಗತ್ತೆ ಅಲ್ವಾ ನಿಮ್ಗೆ, ಚೆನ್ನ ಮಸಾಲ ಪೌಡ್ರು ಇಲ್ಲ ಮಿಕ್ಸ್ ಮಸಾಲ ಪೌಡ್ರು, ಯಾವ್ದಾದ್ರು ಮಿಕ್ಸ್ ಮಸಾಲ ಪೌಡ್ರ್ ಏನಾದ್ರು ಇದ್ರೆ ಅದನ್ನ ಇಲ್ಲಿ ಸೇರಿಸ್ಕೊಳ್ಳಿ. ತುಂಬಾ ಚೆನ್ನಾಗಿ ಬರುತ್ತೆ. ಖಂಡಿತ ಒಮ್ಮೆ ಟ್ರೈ ಮಾಡಿ, ಸೂಪರ್ ಟೇಸ್ಟ್ ಆಗಿರುತ್ತೆ. ಕ್ವಿಕ್ ಆಗಿ ಮಾಡ್ಕೋಬಹುದು. ಚಪಾತಿಗೆ ಇಲ್ಲ ಗ್ರೇವಿಗೆ, ರೊಟ್ಟಿಗೆ ಎಲ್ಲದ್ರ ಜೊತೆಗೂ ಕೂಡ ಇದನ್ನ ಸವಿಬಹುದು. ಇವತ್ತಿನ ಈ ವಿಡಿಯೋ ಟೇಸ್ಟ್ ನಿಮ್ಗೆ ಹೇಗ್ ಬಂತು ಅಂತ ಹೇಳಿ ಕಮೆಂಟ್ ಮಾಡಿ. ಖಂಡಿತ ಟ್ರೈ ಮಾಡಿ ಒಮ್ಮೆ. ಈ ವಿಡಿಯೋ ಇಷ್ಟ ಆಯ್ತು ಅಂತ ಹೇಳಿದ್ರೆ ಖಂಡಿತ ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ನೆಕ್ಸ್ಟ್ ಇನ್ನೊಂದು ವಿಶೇಷತೆ ಜೊತೆಗೆ ನಾನು ನಿಮ್ಗೆ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್. ಬಾಯ್ ಬಾಯ್ ಫ್ರೆಂಡ್ಸ್. ಧನ್ಯವಾದಗಳು.